ಹೇಳಲಿಕ್ಕೆ ಬಯಸ್ತೇವೆ. ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗಿದ್ದಾಗ ಈಶ್ವರಪ್ಪನವರು ನೀರಾವರಿ ಸಚಿವರು. ಆಗ ದಾವಣಗೆರೆಯಲ್ಲಿ ರೈತರು ನೀರಿಗಾಗಿ ಮುಷ್ಕರ ಮಾಡ್ತಾ ಇದ್ರು, ಆಮರಣ ಅಂತ ಸತ್ಯಾಗ್ರಹ ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ಅನೇಕ ಮುಖಂಡರುಗಳು ಹೋಗಿ ಅವರಿಗೆ ಸಾಂತ್ವನ ನೀಡ್ತಾ ಇದ್ರು. ಅದೇ ರೀತಿ ಸನ್ಮಾನ್ಯ ಆಗಿನ ನೀರಾವರಿ ಸಚಿವರಾಗಿದ್ದಂಥ ಈಶ್ವರಪ್ಪನವರು ಹೋಗಿದ್ದರು. ಅನೇಕ ಸ್ವಾಮಿಗಳು ಹೋಗಿದ್ದರು. ನಾವು ಮಾತ್ರ ಮುಷ್ಕರದ ಸ್ಥಳಕ್ಕೆ ಹೋಗಿರಲಿಲ್ಲ. ನಮ್ಮ ಶಿಷ್ಯರು ಅನೇಕರು ಒತ್ತಾಯಪಡಿಸಿದ್ರು, ಇಂಥವರೆಲ್ಲ ಬಂದಿದ್ದಾರೆ, ತಾವು ಮಾತ್ರ ಬಂದಿಲ್ಲ, ತಾವು ದಯಮಾಡಿಸ್ಬೇಕು ಅಂದರು. ನಾವು ಒಪ್ಪಲಿಲ್ಲ ಅದಕ್ಕೆ. ಆದರೆ ಈಶ್ವರಪ್ಪನವರು ನೀರಾವರಿ ಸಚಿವರಾಗಿ ಅಲ್ಲಿ ಹೋಗಿದ್ದಾಗ ಎಲ್ಲರೂ ಬಂದು ಹಿಂಗೆ ಆಶ್ವಾಸನೆ ಕೊಟ್ಟು ಹೋಗ್ತೀರ, ನಾವು ನಮ್ಮಲ್ಲ ಅಂತ ಹೇಳಿದರು. ಏನು ಮಾಡ್ಬೇಕು ಹೇಳಿ ಅಂತ ಈಶ್ವರಪ್ಪನವರು ಆ ಮುಷ್ಕರ ನಿರತ ರೈತರನ್ನು ಕೇಳಿದರು. ಆಗ ಅವ್ರು ಹೇಳಿದರು, ಸಿರಿಗೆರೆ ಗುರುಗಳಿಗೆ, ತರಳಬಾಳು ಗುರುಗಳಿಗೆ ನೀವು ಮಂತ್ರಿಗಳಾಗಿ ಮುಚ್ಚಳಿಕೆಯನ್ನು ಬರೆದು ಕೊಟ್ಟರೆ ನಾವು ಈ ಮುಷ್ಕರವನ್ನು ಹಿಂತಗೊಳ್ತೇವೆ ಅಂತ ಹೇಳಿದರು. ಇದನ್ನು ಸ್ವತಃ ಈಶ್ವರಪ್ಪನವರು ನಮಗೆ ದೂರವಾಣಿಯಲ್ಲಿ ಕರೆ ಮಾಡಿ ಈ ಥರ ಆಗ್ರಹಪಡಿಸಿದರೆ, ನಾನು ಮಂತ್ರಿಯಾಗಿ ತಮ್ಮ ಹೆಸರಿಗೆ ಮುಚ್ಚಳಿಕೆ ಬರ್ಕೊಡ್ಲಿಕ್ಕೆ ನಾನು ಸದಾ ಸಿದ್ಧ, ತಮ್ಮ ಶಿಷ್ಯ ಅಂತಂದು ಭಾಳ ಹೆಮ್ಮೆಯಿಂದ ಹೇಳಿಕೊಂಡ್ರು. ನಾವು ಈಶ್ವರಪ್ಪನವರಿಗೆ ಗಲಾಟೆ ಮಾಡಿದ್ದೀವಿ. ನಾವು ಮಠಾಧಿಪತಿಗಳು, ಮಠದ ಸ್ವಾಮಿಗಳು, ನೀವು ಈ ರಾಜ್ಯದ ಮಂತ್ರಿಗಳು, ನೀವು ಮಂತ್ರಿಗಳಾಗಿ ಮಠಾಧಿಪತಿಗಳಿಗೆ ಮುಚ್ಚಳಿಕೆ ಬರ್ಕೊಡ್ಬೇಕು ಅಂತ ನೀವು ಒಪ್ಪಿದರೆ ಇಟ್ ವಿಲ್ ಬಿ ಎ ಬ್ಯಾಡ್ ಪ್ರಿಸಿಡೆನ್ಸ್ ಇನ್ ಲಾ ಅಂತ ಹೇಳಿ. ಬ್ಯಾಡ್ ಪ್ರಿಸಿಡೆನ್ಸ್ ಆಗುತ್ತೆ, ಅದು ತಪ್ಪು. ನಮ್ಮ ಮೇಲಿನ ಭಕ್ತಿಯಿಂದ ನೀವು ಮಾಡಿದ್ದೀರಿ, ನಮ್ಮ ಹೆಸರಿಗೆ ನೀವು ಮುಚ್ಚಳಿಕೆ ಬರ್ಕೊಡ್ಬೇಡ್ರಿ, ಅವ್ರು ಕೇಳ್ತಾರೆ ಅಂತ ಹೇಳಿ ಇಲ್ಲಿಂದ ವಾಪಸ್ ಬೆಂಗಳೂರು ಹೋದ ತಕ್ಷಣವೇ ನೀವು ಮಂತ್ರಿಮಂಡಲದಲ್ಲಿ ಯಡಿಯೂರಪ್ಪನವರ ಮನವೊಲಿಸಿ ಮಂತ್ರಿಮಂಡಲದಲ್ಲಿ ಈ ನೀರಾವರಿ ಯೋಜನೆಯನ್ನು ಮಂಜೂರು ಮಾಡ್ತೀವಿ ಅಂತ ಹೇಳಿ ನಿಮ್ಮ ಅಜೆಂಡಾದಲ್ಲಿ ತೀರ್ಮಾನ ಮಾಡಿ ಅದರ ಕಾಪಿಯನ್ನು ನಮಗೆ ಕಳಿಸ್ಕೊಡಿ ಅಂತ ಹೇಳಿದ್ವಿ. ಅದರಂತೆ ಈಶ್ವರಪ್ಪನವರು ಒಂದೇ ವಾರದಲ್ಲಿ ಮಂತ್ರಿಮಂಡಲದಲ್ಲಿ ಆ ಸಭೆಯನ್ನು ಇಟ್ಟು ಅಜೆಂಡಾದಲ್ಲಿಟ್ಟು ಮುಖ್ಯಮಂತ್ರಿಗಳಾದಂಥ ಯಡಿಯೂರಪ್ಪರ ಗಮನಕ್ಕೆ ತಂದು ಅದನ್ನು ತೀರ್ಮಾನ ಮಾಡಿ ಆ ಯೋಜನೆ ಅಷ್ಟು ಅಂತ ಹೇಳಿ ತೀರ್ಮಾನ ಮಾಡಿ ಅದರ ಪ್ರತಿಯನ್ನು ನಮಗೆ ಕಳಿಸ್ಕೊಟ್ರು. ಅದಕ್ಕಾಗಿ ಆ ಯೋಜನೆ ಕಾರ್ಯರೂಪ ಬಂತು. ಈ ಕಾರಣಕ್ಕಾಗಿ ನಾವು ತುಂಬ ಹೃದಯದಿಂದ ಅವರನ್ನು ಅಭಿನಂದಿಸಲಿಕ್ಕೆ ಬಯಸ್ತೀವಿ. ಮುಖ್ಯ ಅತಿಥಿಗಳ ನುಡಿಗಳನ್ನಾಡಿದಂತಹ ಶರಣ KS ಈಶ್ವರಪ್ಪ, ಮಾಜಿ ಉಪಮುಖ್ಯಮಂತ್ರಿಗಳು ಶಿವಮೊಗ್ಗರವರಿಗೆ ತುಂಬ ಹೃದಯದ ಧನ್ಯವಾದಗಳು. ಇದೀಗ ಪರಮ ಪೂಜ್ಯರಿಂದ ಆಶೀರ್ವಾದವನ್ನು ಪಡೆದುಕೊಳ್ಳಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೀನಿ. ಮುಂದಿನ ಕಾರ್ಯಕ್ರಮ ಮತ್ತೋರ್ವ ಉಪನ್ಯಾಸವನ್ನು ನೀಡಲು ಆಗಮಿಸಿರುವಂತಹ ಡಾಕ್ಟರ್ MV ಧನಂಜಯ್, ವಿಜ್ಞಾನಿಗಳು ICAR ಬೆಂಗಳೂರವರು. ಡಾಕ್ಟರ್ ಧನಂಜಯ್ MV ಪ್ರಧಾನ ವಿಜ್ಞಾನಿಗಳು ಮತ್ತು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು, ವ್ಯವಹಾರ ಮತ್ತು ಉದ್ಯಮಶೀಲತೆ ವಿಭಾಗ, ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಬೆಂಗಳೂರು. ಇವರ ವಿಷಯ ರೈತರಿಗಾಗಿ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯಿಂದ ಮೌಲ್ಯವರ್ಧನೆ ಮತ್ತು ಉದ್ಯಮಶೀಲತೆಯ ಬಗ್ಗೆ ಅಭಿವೃದ್ಧಿ. ವೇದಿಕೆ ಮೇಲೆ ಉಪಸ್ಥಿತಕ್ಕಂಥ ಗೌರವಾನ್ವಿತ ಗುರುಗಳಿಗೆ ಪಾದಾರವಿಂದಕ್ಕೆ ನಮಿಸುತ್ತಾ, ವೇದಿಕೆ ಮೇಲಿರ್ತಕ್ಕಂಥ ಇನ್ನಿತರೆ ಗಣ್ಯರೇ, ಸರ್ವ ಶರಣ ಶರಣೆಯರೇ, ನನಗೆ ಕೊಟ್ಟಿರ್ತಕ್ಕಂಥ ವಿಷಯದ ಬಗ್ಗೆ ಮಾತಾಡೋಕ್ಕಂತ ಮುಂಚಿತವಾಗಿ ಪರಮ ಪೂಜ್ಯರ ಅಪ್ಪಣೆ ಮೇರೆಗೆ